ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ಸ್ಟೆಂಟ್ ಕಾಂಡ್ವಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಒಂದು ಮಿಕ್ಸಿಂಗ್ ಜಾರ್ಗೆ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಸೊ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಬೋದು. 1 ಇಂಚ್ ಶುಂಠಿ ಹಾಕ್ತಾಯಿದ್ದೀನಿ. 1 ಕಪ್ ಬೇಸನ್ ಹಾಕ್ತಾಯಿದ್ದೀನಿ, ಕಡಲೆ ಹಿಟ್ಟು. ಸೊ ಯಾವುದಾದ್ರೂ 1 ಕಪ್ ಸೆಟ್ ಮಾಡ್ಕೊಬೋದು. ಸೊ ಫಸ್ಟ್ ಟೈಮ್ ಮಾಡೋದಾದರೆ ಒಂದು ಚಿಕ್ಕ ಕಪ್ಪಲ್ಲಿ ಫಸ್ಟು ಮಾಡಿ ನೋಡಬೇಕು. ಸೊ ಅದೇ ಕಪ್ ಅಳತೆಗೆ ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ಸೊ ಹುಳಿ ಇದ್ದರೆ ಪರವಾಗಿಲ್ಲ, ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು, ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಇವಾಗ ನೀರು ಹಾಕ್ದಿರೇ ಗ್ರೈಂಡ್ ಮಾಡ್ಕೊತೀನಿ. ನೀರು ಆಮೇಲೆ ಹಾಕ್ಕೊಳ್ಳೋಣ. ಸೊ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ 2 ಕಪ್ ನೀರು ಹಾಕೋಣ. ಸೊ ಮಿಕ್ಸಿ ಸ್ವಲ್ಪ ತೊಳೆದು ಆ ನೀರನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ಸೊ 1 ಕಪ್ ಆಯಿತು. ಈಗ ಇನ್ನೊಂದು ಕಪ್ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಒಂದು ಚೂರು ಲಂಪ್ ಇಲ್ದಿರ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಈಗ ಒಂದು ಅಗಲವಾಗಿರೋ ತವನ ಸ್ಟವ್ ಮೇಲೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ನಿಮ್ಮ ಹತ್ರ ಇನ್ನೊಂದು ಎಕ್ಸ್ಟ್ರಾ ತವ ಇದ್ದರೆ ನಾನ್ ಸ್ಟಿಕ್ದು, ಅದಕ್ಕೆ ಈ ಬ್ಯಾಟರ್ ಹಾಕ್ಕೊಳ್ಳೋಣ. ಸೊ ಒಂದು ನಾನ್ ಸ್ಟಿಕ್ ತವ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫುಲ್ಲು ಚೆನ್ನಾಗಿ ಸ್ವಲ್ಪ ಗ್ರೀಸ್ ಮಾಡೋಣ. ಸೊ ಈ ಬ್ಯಾಟರ್ನ ಈಗ ಈ ತವ ಮೇಲೆ ಹಾಕೋಣ, ಸ್ಪ್ರೆಡ್ ಮಾಡೋಣ. ಸೊ ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈಗ ಬಿಸಿಯಾಗಿರೋ ಅಗಲವಾಗಿರೋ ತವ ಮೇಲೆ ಇದನ್ನು ಇಡೋಣ. ಸೊ ಇದನ್ನು ಕವರ್ ಮಾಡಿ ಒಂದು 3 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಸೊ 3 ನಿಮಿಷ ಆಗಿದೆ. ಸೊ ಇದು ತೆಗಿಯೋಣ. ಸೊ ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆದಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು, ಅಂದರೆ ಸ್ಟವ್ವಿಂದ ತೆಗೆದು ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ 3 ನಿಮಿಷ ಆಗಿದೆ. ಸೊ ನೋಡಿ, ಈ ಥರ ಅದು ಟ್ರಾನ್ಸ್ಪರೆಂಟ್ ಆದಾಗ ಇದನ್ನು ತೆಗೆದು ಸ್ಟವ್ವಿಂದ ತೆಗೆದುಬಿಡಬೇಕು, ತವ ಮೇಲಿಂದ. ಇದು ಕಂಪ್ಲೀಟ್ ಕೂಲ್ ಆಗಕ್ಕೆ ಬಿಡೋಣ. ಸೊ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋಣ. ಸೊ ಇದು ತಣ್ಣಗಾಗಲಿ. ಸೊ ಈಗ ಇದನ್ನು ಕಟ್ ಮಾಡೋಣ. ತಣ್ಣಗಾಗಿದೆ. ಸೊ ಈ ಥರ ರೋಲ್ ಮಾಡಬೇಕಾಗತ್ತೆ, ಟೈಟಾಗಿ ಸ್ವಲ್ಪ ಇಟ್ಕೊಂಡು. ಸೊ ನೋಡಿ, ಈ ಥರ. ಸೊ ಇನ್ನೊಂದು ನಾನು ಮಾಡಿ ತೋರಿಸ್ತೀನಿ.
ನಿಮಿಷ ಆಗಿದೆ ನೋಡಿ. ಈ ಥರ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಆಗ ಇದನ್ನ ಆಗಿದೆ ಅಂತ. ಸೊ ಈಗ ಇದನ್ನ ತವ ಮೇಲಿಂದ ತೆಗೆದು ಅದನ್ನು ಫುಲ್ ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡೋಣ. ಇದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಸೊ ಕೊತ್ತಂಬರಿನೂ ಹಾಕ್ಬೋದು. ಸೊ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕಾದ್ಮೇಲೆ ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ, ಸೊ ಈಗ ಇದನ್ನು ಕಣ್ವಿ ಮೇಲೆ ಸ್ಪ್ರೆಡ್ ಮಾಡೋಣ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಸೊ ನೋಡಿ, ಕಾಂಡ್ವಿ ರೆಡಿ ಆಯಿತು, ಇನ್ಸ್ಟೆಂಟ್ ಕಾಂಡ್ವಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಇದು ಒಂದೆರಡು ಸರಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ಒಂದು ಸರಿ ಅದು ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸೊ ಇದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಂಗೆ ಇದು ಸ್ಪ್ರಿಂಕಲ್ ಮಾಡ್ಬೋದು. ಸೊ ಮುಂಚೆ ಇದನ್ನು ತೆಂಗಿನಕಾಯಿ ಜೊತೆಲೇ ರೋಲ್ ಮಾಡಿದ್ದೀವಿ. ಮೇಲೆ ಬೇಕಾದರೆ ಸ್ವಲ್ಪ ಡೆಕೋರೇಷನ್ಗೆ ಹಾಕ್ಕೊಬೋದು. ಸೊ ಟೇಕ್ ಕೇರ್ ಗೈಸ್. ಬಾಯ್.